ಫ್ರಾಡ್ ಮಾಡ್ತಾರೆ, ತುಂಬಾ ಫ್ರಾಡ್. ಇವತ್ತಿಗೂ ಅಷ್ಟು ಸಾವಿರಾರು ವರ್ಷ ಆದ್ರೂ ಇವತ್ತಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಎಲ್ಲ ಹೇಗಿದ್ದೀರಾ? ಮಸ್ತಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಸೊ ಇವತ್ತು ಬಾಣಾವರಗೆ ಹೋಗ್ತಾ ಇದ್ದೀವಿ. ಇವತ್ತು ಏಕಾದಶಮಿ ಅಂತ ಒಂದು ಜಾತ್ರೆ, ಲೈಕ್ ಮನೆಯಲ್ಲೇ ಅವರು ಅಡುಗೆ ಮಾಡಿಕೊಂಡು ಎಲ್ಲ ತಿಂತಾರೆ. ಅದು ಒಂದು ಅವ್ರ ಥರ ಪದ್ಧತಿ, ಕಲ್ಚರ್ ಥರ ಒಂದು. ಸೊ ಬಾಣಾವರ ಪ್ಲೇಸ್ ಅರಸೀಕೆರೆ ಹತ್ರ ಇರುವಂಥ ಒಂದು ಊರದು. ಬ್ಯೂಟಿಫುಲ್ ಪ್ಲೇಸ್ ಅನ್ಕೊಳ್ಳಿ. ಸೊ ಬನ್ನಿ ಅಲ್ಲಿ ಹೋಗೋಣ. ಊರಾಗಿರ್ಬೋದು, ಪ್ರತಿಯೊಂದು ಅಲ್ಲಿ ಕಲ್ಚರ್ ಹೆಂಗಿರುತ್ತೆ, ಊರು ಹೆಂಗಿದೆ, ಪ್ರತಿಯೊಂದು ಡೀಟೇಲ್ಸ್ ನಾನು ಇಲ್ಲಿ ಬ್ಲಾಗಲ್ಲಿ ತೋರಿಸ್ತೀನಿ. ಬನ್ನಿ, ಬಿಕಾಸ್ ಲೊಕೇಶನ್ ಇದೆ ನೋಡಿ ಏನಿದೆ. ಸೊ ಶ್ರೀ ನಮ್ಮ ಫ್ರೆಂಡು. ಸೊ ಗೈಸ್, ಇವಾಗ ಇವರು ಊರಿಗೆ ಹೋಗ್ತಾ ಇರೋದು. ಸೊ ಇವ್ರ ಮನೆಯಲ್ಲಿ ಫಂಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ, ಏಕಾದಶಿ ಹಬ್ಬ ಅಂತ. ಸೊ ಏನ್ ಶ್ರೀ ಅದು, ಐ ಮೀನ್ ಏನ್ ಹಬ್ಬ ಅದು? ಏಕಾದಶಿ ಹಬ್ಬ ಅಂದ್ಬಿಟ್ಟು ಸುಹಾಸ್, ಇದು ಏನಂದ್ರೆ ಅದೇ ದಾಸಪ್ಪ ಅವರು ಇವಾಗ ಎಲ್ಲಾರು ಶ್ರಾವಣ ಮಾಸ ಅದು ಇದು ಎಲ್ಲ ನೋಡೋರು ಜಾಸ್ತಿ ಅಲ್ಲಪ್ಪ ಇವಾಗ. ಓಕೆ. ಅದಕ್ಕೆ ಏಕಾದಶಿ ಏನಂದ್ರೆ ಫಸ್ಟು ಮಟನ್ ಅಡ್ಗೆ ಮಾಡ್ತಾರೆ, ಅದಾದ್ಮೇಲೆ ಸಿಹಿ ಊಟ ಅದಾದ 3 ದಿವಸ, ಒಬ್ಬೊಬ್ರು 4 ದಿವಸ ಮಾಡ್ತಾರೆ, 5 ದಿವಸ ಮಾಡ್ತಾರೆ, 6 ದಿವಸ ಮಾಡ್ತಾರೆ. ಅವ್ರವ್ರಿಗೆ ಇಷ್ಟ ಬಂದಾಗ ಅವ್ರು 8 ದಿವಸ ಅಂತ ಮಾಡ್ಬೋದು. ಅದೇ ನಮ್ ದೊಡ್ಡಮ್ಮ ಊರಲ್ಲಿ ಇವತ್ತು ಮಟನ್ ಊಟ, ನಾಳೆ ಸ್ವೀಟ್. ಲವ್ಲಿ ಗಾಯ್ಸ್, ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅನ್ಕೊಳ್ಳಿ ಇದು. ನಾನು ತುಂಬಾ ದಿವಸ ಆಯ್ತು ಹಳ್ಳಿ ಕಡೆ ಹೋಗಿ ಈ ತರ ಒಂದು ಜಾತ್ರೆ ಎಲ್ಲ ನೋಡಿ. ಸೊ ಬನ್ನಿ ಹೋಗೋಣ ಇವಾಗ. ಈಚ್ ಆ್ಯಂಡ್ ಎವ್ರಿ ಅಪ್ಡೇಟ್ಸ್ ನಮ್ಗೆ ಆನ್ ದ ವೇ ಕೊಡ್ತೀವಿ. ಬಾಣಾವರ ಹೆಂಗಿದೆ ಎಲ್ಲ ಪ್ರತಿಯೊಂದು ಜಾಗನೂ ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ. ನೀವು ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವಾಗ ಲೇಟ್ ಮಾಡೋದು ಬೇಡ, ಹೋಗೋಣ. ಲೆಟ್ಸ್ ಗೋ. ಗಿಡ, ಮರ, ಸುಂದರವಾದ ನದಿ, ಪ್ರಕೃತಿ, ಎಂತ ಒಂದು ಪ್ರಕೃತಿ ಭಗವಂತ ಕೊಟ್ಟಿದ್ದಾನೆ. ಇದಕ್ಕಿಂತ ಏನ್ ಬೇಕು ಗೈಸ್? ನನಗೂ ಈ ತರ ಹಳ್ಳಿ ಕಡೆ ಹೋಗಿ ಈ ಹಳ್ಳಿ ವಾತಾವರಣನೆಲ್ಲ ನೋಡಬೇಕು ಅಂತ ಅವಾಗ ತುಂಬಾನೇ ಇಷ್ಟ. ಸೊ ಕಡೂರು, ಟಿಪ್ಟೂರು ಈ ಜಾಗಕ್ಕೆಲ್ಲ ನಾವು ಟ್ರೈನಲ್ಲಿ ಹೋಗ್ಬೇಕಾದ್ರೆ, ಚಿಕ್ಕ ವಯಸ್ಸಲ್ಲಿ ಟ್ರೈನಲ್ಲಿ ಹೋಗ್ಬೇಕಾದ್ರೆ ನೋಡ್ತಾ ಇದ್ದೀವಿ ಪ್ಲೇಸಸ್ ಎಲ್ಲ. ಬಾಣಾವರ, ಕಡೂರು, ಟಿಪ್ಟೂರು ಅಂತ ಈ ಜಾಗಕ್ಕೆ ಬೈ ರೋಡ್ ಹೋಗ್ತಾ ಇದ್ದೀವಿ. ಸೊ ಐ ಆಮ್ ಎಕ್ಸೈಟೆಡ್ ಗೈಸ್. ನೋಡೋಣ ಬನ್ನಿ, ಆ ಊರು ಹೆಂಗಿದೆ, ಅಲ್ಲಿ ಕಲ್ಚರ್ ಎಲ್ಲ ಹೆಂಗಿರುತ್ತೆ, ಪ್ರತಿಯೊಂದು ನಮಗೆ ತೋರಿಸ್ತೀವಿ. Stay tuned guys. Let's go. ಫೈನಲಿ ತಿಪ್ಟೂರ್ ಹತ್ರ ರೀಚ್ ಆಗಿದ್ದೀವಿ. ಗಾಡಿ ಓಡಿಸಿ ಕುತ್ಕೊಂಡು ಎಲ್ಲ ಹೋಗ್ಬಿಟ್ಟಿದೆ ಗೈಸ್. ಬ್ಯಾಕ್ ಎಲ್ಲ ಚಿಪ್ಸ್ ಆಗ್ಬಿಟ್ಟಿದೆ ಅನ್ಕೊಳ್ಳಿ. ಫುಲ್ಲು ಟಯರ್ಡು ಟ್ರಾವೆಲಿಂಗ್ ಮಾಡಿ. ಇವಾಗ ಸ್ವಲ್ಪ ವಾಶ್ರೂಮ್ಗೆಲ್ಲ ಹೋಗೋಣ ಅಂತ ಹೇಳ್ಬಿಟ್ಟು ಗಾಡಿ ಸೈಡ್ಗೆ ಹಾಕಿದ್ದೀವಿ, ನೋಡ್ಬೋದು. ಸೊ ಗೈಸ್, ಇಲ್ಲಿಂದ ಕರೆಕ್ಟಾಗಿ ಇನ್ನ ಎಷ್ಟು ಕಿಲೋಮೀಟ್ರು? 15-16 ಕಿಲೋಮೀಟ್ರ್. 15-16. ಸೊ ಗೈಸ್, ಬ್ಯಾಂಗ್ಳೂರಿಂದ ಕರೆಕ್ಟಾಗಿ ಇನ್ನ ಬ್ಯಾಂಗ್ಳೂರಿಂದ ಎಷ್ಟು 230 ಕಿಲೋಮೀಟರ್ ಇದೆ ಬ್ಯಾಂಗ್ಳೂರಿಂದ. 4-5 ಅವರ್ ಆಗುತ್ತೆ ನಿಮ್ಗೆ 2 ವೀಲರಲ್ಲಿ ಬರೋದಿದ್ರೆ. ಬನ್ನಿ ಇವಾಗ ಹೋಗೋಣ. ನೆಕ್ಸ್ಟ್ ನಾವು ನಿಮ್ಗೆ ಬಾಣಾವರದಲ್ಲಿ ಸಿಗ್ತೀವಿ. ಲೆಟ್ಸ್ ಗೋ ಗೈಸ್. ನೋಡಿ ಗೈಸ್, ಇವಾಗ ಇಲ್ಲಿ ಗ್ರೀಸ್ ಹಚ್ಕೊಂಡು ಹಂಗೆ ಮಕ್ಕಕ್ಕೆ ಹಚ್ಕೊಂಡ್ಬಿಟ್ಟವನೆ. ಯಾವ ತರ ಸೈಕು ನೋಡ್ರಿ. ಎಲ್ಲಿ ಬಟ್ಟೆ ಇಲ್ವಾ? ಏನಿದು ಅಂಟಂಟು ಗಮ್ಮು ಅಂತೇಳಿ ನೋಡವನೆ. ನೀರು ಮಂಜ ಅಂತ ನೋಡಿದ್ರೆ ಗ್ರೀಸು ಫುಲ್ಲು, ಮಗ ಫುಲ್ಲು ಗ್ರೀಸು ಗೈಸ್. ಹೀರೋ ತರ ಇದ್ಯಾರೋ ಇವಾಗ್ಲೇ. ನೋಡಿ ಗೈಸ್, ಕಾಸ್ಟ್ಯೂಮು ಯಾರು ನಂಬಲ್ಲ, ಕೊಡಿ ಸರ್. ನೋಡಿ ಇವಾಗ ಅವರು ಮಗುಗೆ, ಅವ್ರ ಅಕ್ಕ ಪಾಪುಗೆ ಬಂದ್ಬಿಟ್ಟು ಒಂದು ಬಟ್ಟೆ ಇಸ್ಕೊಳ್ಳೋಣ ಅಂತ ಹೋಗ್ತಾ ಇದೀವಿ. ಅದ್ಗೆ ಪಾಪು ಅಂತೆ. ಪಾಪುಗೆ ಬಟ್ಟೆ ಇಸ್ಕೊಡ್ತಾನೆ. ಏನ್ ಶ್ರೀಧರ್, ಏನೋ ಮಾಡ್ಬೇಕಲ್ಲ ಸರ್. ಸೊ ಅದಕ್ಕೆ ಇವಾಗ ಹೋಗ್ತಾ ಇದೀರಿ ಶಾಪಿಂಗ್ಗೆ. ನೆಕ್ಸ್ಟ್ ಅಲ್ಲಿ ಅರಸೀಕೆರೆ ಹತ್ರ ಒಂದು ಪಾಪುದೊಂದು ಬಟ್ಟೆ ತಗೊಂಡು, ಸೊ ಅಲ್ಲಿಂದ ನೆಕ್ಸ್ಟ್ ಹೋಗೋಣ. ತುಂಬ ದಿವಸದಿಂದ ಬರ್ಬೇಕಂತ ಅನ್ಕೊಂಡಿದ್ವಿ, ಒಂದು 2 ವಾರದಿಂದ. ಸೊ ಅನ್ಫಾರ್ಚುನೇಟ್ಲಿ ಬರೋಕ್ಕಾಗಿಲ್ಲ ನಮಗೆ. ಸೊ ಇವತ್ತು ಬಂದಿದ್ದೀರಿ. ಇವತ್ತಿನ ದಿವಸನೇ ಆಯಿಷಾದಮ್, ಏನದು ಏಕಾದಶಿ ಒಂದು ಹಬ್ಬ ಇದೆ.
ಜೊತೆಗೆ ಎಲ್ಲ ನೋಡ್ಕೊಂಡು ಹೋಗೋಣ. ಸೊ ಬನ್ನಿ ಇವಾಗ ಹೋಗೋಣ ಇಲ್ಲಿಂದ. ಬನ್ನಿ ಫ್ರೆಂಡ್ಸ್, ನಡೀರಿ ಹೋಗೋಣ ನಮ್ಮ ಊರಿಗೆ, ದೊಡ್ಡಮ್ಮ ಅವ್ರ ಊರಿಗೆ. ಲೆಟ್ಸ್ ಗೋ. ರೋಡ್ಸ್ ಎಲ್ಲ ಅಷ್ಟು ಕ್ರೇಜಿಯಾಗಿ ಮಾಡಿದ್ದಾರೆ. ರೋಡ್ಸ್ ಎಲ್ಲ ಚೆನ್ನಾಗಿದೆ ಈ ಸೈಡು. the road and the look at the view, guys. It's absolutely amazing. Garments, crazy. Guys, ನೋಡಿ ಇಲ್ಲೆಲ್ಲ ಗಾರ್ಮೆಂಟ್ಸ್ ಬಂದ್ಬಿಟ್ಟಿದೆ. ಎಲ್ಲ ಡೆವಲಪ್ ಆಗ್ತಾ ಇದೆ. ಲಿಮಿಟೆಡ್ ಅಂತ. ವಿಚ್ ಇಸ್ ಗುಡ್ ಗೈಸ್. ಎಲ್ಲ ಕಡೆ ಹಳ್ಳಿಗಳಲ್ಲಿ ಡೆವಲಪ್ ಆಗ್ತಾ ಇದ್ರೆ ಯಾರು ಹಳ್ಳಿ ಸಿಟಿಗೆ ಬರಲ್ಲ. ಎಲ್ಲ ಹಳ್ಳಿ ಸಿಟಿಗೆ ಬಂದ್ಬಿಟ್ರೆ ಹಳ್ಳಿಲಿ ಯಾರು ಇರಲ್ಲ. ರೈತ ಯಾರು ಇಲ್ಲ, ಏನು ಬೆಲೆ ಬೆಳೀತಾ ಇಲ್ಲ. ಎಲ್ಲ ಹಳ್ಳಿ ಬಿಟ್ಬಿಟ್ಟು ಸಿಟಿಗೆ ಬಂದ್ಬಿಟ್ರೆ ನಮ್ಮಂಥವ್ರು ನಿಮ್ಮಂಥವ್ರು ಸಿಗಲ್ಲ. ಇದು 100 ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಡೆವಲಪ್ ಮಾಡಿದ್ರೆ ಎಲ್ಲ ಕಡೆ ಎಲ್ಲ ಅವ್ರವ್ರ ಊರಲ್ಲೇ ಇರ್ತಾರೆ. ಬಜೆಟ್ನ ಕರೆಕ್ಟಾಗಿ ಯೂಸ್ ಮಾಡ್ರಪ್ಪ. ಎಲ್ಲಾರು ಯೂಸ್ ಮಾಡಕ್ ಬರಲ್ಲ. ಏನೇನೋ ಮಾಡ್ತಿರ್ಲಿಲ್ಲ, ಎಲ್ಲೆಲ್ಲೋ ಸಿಕ್ಕರೆ ಅಮೇಜಿಂಗ್. ಅದೇ ಚಿಕ್ಕ ತಿರುಪತಿ, ಬ್ಯೂಟಿಫುಲ್. ಚಿಕ್ಕ ತಿರುಪತಿ ತೋರಿಸಿ ಸಾರ್. ಅದೇನಾ ನಾಮ ಕಾಣಿಸ್ತಾ ಇದೆಯಾ? ಅದೇನಾ ಸಾರಿ ಕಾಣಿಸ್ತಾ ಇದೆಯಾ? ಇದೇ ನೋಡ್ತಾ ಇದ್ದೀರಾ, ಇದೇ ಏನು ಕಲಿಸಿದ್ದ ಬಜಿ ಬೆಟ್ಟ. ವೀಕೆಂಡ್ ಅಲ್ಲಿ ಊರ್ ಕಡೆ ನೇಚರ್ನ ಎಂಜಾಯ್ ಮಾಡಕ್ ಬರ್ಬೇಕು ಗೈಸ್. ಇದ್ರಲ್ಲಿ ಟ್ರಾವೆಲಿಂಗ್ ಅನ್ನೋದು ಒನ್ ಆಫ್ ದ ಬೆಸ್ಟ್ ಥಿಂಗ್ ಅನ್ಕೊಳ್ಳಿ. ಮಾಲ್ ಒಳಗಡೆ ಹೋಗ್ಬಿಟ್ಟು ಮನೆ ನೋಡಿ ಗಿಡ ನೆಡ ಕಲ್ತ್ಕೊಳ್ಳಿ, ಗಿಡ ನೆಟ್ಟೆ ಈ ಥರ ಉಳಿಸಿ ಬೆಳೆ ಮಾಡ್ತೀವಿ. ಬೆಳೆ ಬಿಟ್ಟೋಗ್ಬಿಟ್ಟು ಯಾವ ಥರ ನೋಡೋಕೆ ಚೆನ್ನಾಗೈತೆ. ಬನ್ನಿ ಹೋಗೋಣ ಇವಾಗ ಶಾಪಿಂಗ್. ನೆಕ್ಸ್ಟು ಪಾಪುಗೆ ಬಟ್ಟೆ ತಗೊಂಡು ನೆಕ್ಸ್ಟ್ ಊರಿಗೆ ಹೋದ್ಮೇಲೆ ನಾವು ಸಿಟಿ ಗೈಸ್. ಅದೊಂದೇ ರೋಡಲ್ಲಿ ಹೂ ಮಾರ್ಕೆಟ್ ಇದೆಲ್ಲ ನಾರ್ಮಲ್ ಆಗ್ತಿದೆ. ನಾರ್ಮಲ್ ಒಂದೊಂದು ಲೆಕ್ಕಾಚಾರದಲ್ಲಿ ಸಿಟಿನೇ ಅನ್ಕೊಳ್ಳಿ. ಇದು ಆ ರೇಂಜಿಗೆ ಡೆವಲಪ್ ಆಗಿದೆ. ಗೈಸ್ ಕ್ಯಾನ್ ಸಿ. ಈ ಜಮಾನದಲ್ಲೇ ಡೆವಲಪ್ ಆಗಿ ಏನೇನೋ ಆಗ್ಬಿಟ್ಟಿತ್ತು ಸರ್. ಇದು ಫುಲ್ ರೋಡ್ಸ್ ಗೀಡ್ಸ್ ಎಲ್ಲ ನೋಡಿ ಯಾವ ತರ ಇದೆ. ನಮ್ಮ ದಾಳಿ ಧನಂಜಯ ಇದ್ದಿದ್ದು ಊರಿತ್ತು. ನಮ್ ಡಾಲಿ ಧನಂಜಯ್ ಇದ್ದಿದ್ದು ಊರು ಅಂತ ಇದು. ಇದೇ ಊರೇ ಇವಾಗ ಇಲ್ಲೇ ಇರ್ತಾರೆ. ಕ್ರೇಜಿ ನೋಡಿ. ಡಾಲಿ ಧನಂಜಯ್ ಅವರು ಒಂದು ಹಳ್ಳಿಯಿಂದ ಬಂದು ಒಂದು ಸೂಪರ್ ಸ್ಟಾರ್ ಆಗಿದ್ದಾರೆ ಅಂದ್ರೆ ಎವ್ರಿಥಿಂಗ್ ಇಸ್ ಪಾಸಿಬಲ್. ರಾಕ್ಷಸ ಡಾಲಿ ಆಕ್ಚುಲಿ ಅಲ್ಲೇ ತಗೊಳೋಣ ಅನ್ಕೊಂಡ್ವಿ. ಬಟ್ ಆ ಟೈಮಿಂಗಲ್ಲಿ ಬೆಳಿಗ್ಗೆ ಬರುವಾಗ ಯಾವುದೋ ಅಂಗಡಿ ತೆಗ್ದಿರ್ಲಿಲ್ಲ ಶಾಪ್ಸ್. ಸೊ ಹಂಗಾಗಿ ನೋಡೋಣ ಬನ್ನಿ. ಇದೇ ಬಟ್ಟೆ ಅಂಗಡಿಗೆ ಹೋಗ್ತಾ ಇದೀವಿ. ಸೊ ಗೈಸ್ 1 month ಬೇಬಿ ಅಂತ ಇದು. ನೋಡೋಣ. ಇಲ್ಲೆಲ್ಲೂ ಹಾಕೇ ಇಲ್ಲ ಚಿಕ್ಕ, ಇಲ್ಲ ಹಾಕಿದ್ದಾರೆ. ಶ್ರೀ ಯಾವ್ದು ಈ ತರ ಡಿಸೈನ್ ಅಲ್ಲಿ ಇಸ್ಕೊಂತೀಯಾ? ಹೆಣ್ಪಾಪುಗೆ ಪೇಟಿಎಂ ಹೌದು ಮಾಡ್ತಾರೆ. ನೀವು ಇದು ಸ್ಪೀಕರ್ ಬರುತ್ತಲ್ಲ, ಸ್ಪೀಕರ್ ಇದೆ ಅದಕ್ಕೂ ಬರ್ಲಿ. ಅದಕ್ಕಿಂತ ಮುಂಚೆ ನಮ್ಗೆ ಮೆಸೇಜ್ ಬರ್ಬೇಕಿಲ್ಲ. ಅದು ಬಂದಿಲ್ಲ, ಇದು ಆ ತರ ಎಲ್ಲ ಇವಾಗ ಫೇಕ್ ಇದು ಇಟ್ಕೊಂಡು ಮಾಡ್ತಾರೆ. ಎಲ್ಲರೂ ಇವಾಗ ತುಂಬಾ ಫ್ರಾಡ್ ಮಾಡ್ತಾರೆ. ತುಂಬಾ ಫ್ರಾಡ್. ಮೆಸೇಜ್ ಬರ್ದಾನೆ ನಾವು ಕೊಡೋದೇ ಇಲ್ಲ. ಸರಿ, ಯಾರು ಕೊಡೋಲ್ಲ. ಬಸ್ ಸ್ಟ್ಯಾಂಡ್ಗೆ ಹೋಗ್ಬತ್ತೀನಿ ತಡಿಯೋಣ ಅಂತ ಹೋದನು, ಇದುವರೆಗೂ ನಾಪತ್ತೆ ಆಗಿದ್ದಾನೆ ಕಳ್ಳ. 1600 ರೂಪಾಯಿ ಬಟ್ಟೆ ಕೊಟ್ಟಿದ್ರೆ ಕತೆ ಮುಗಿದೋಗ್ತಿತ್ತು ನಾವು. ಇವಾಗೆಲ್ಲ ಹಂಗೆ ಸ್ಕ್ಯಾಮ್ಗಳು ಮಾಡ್ತಾರೆ ಅಣ್ಣ. ಅದಕ್ಕೆ ಭಾರತ್ ಪೇ ಅಂತೆಲ್ಲ ಆ್ಯಪ್ ಬಿಟ್ಟಿದ್ದಾರೆ. ಸೊ ಅದರಲ್ಲಿ ನಿಮಗೆ ಸ್ಪಾಟಲ್ಲಿ ಸೌಂಡ್ ಬರುತ್ತೆ, ಮೆಸೇಜು ಬರುತ್ತೆ ವಾಟ್ಸಪ್ಪಲ್ಲಿ. ಪೇಟಿಎಮ್ನಲ್ಲೂ ಬಂದ್ಬಿಡುತ್ತೆ ನಮಗೆ. ಇದೆಲ್ಲ ಟಿವಿಲಿ ಡೈಲಿ ಬಡ್ಕೊತಾರೆ ಇದೆಲ್ಲ ಸ್ಕ್ಯಾಮ್ ಆಗುತ್ತೆ ಅಂತ. ಫೋನ್ ಪೇ ಮಾಡ್ಬೇಕಾದ್ರೆ ಹೌದೌದು ಚೆನ್ನಾಗಿದೆ.
ಇದು ಕ್ಯೂಟ್ ಇದು ಎಷ್ಟು ಅಣ್ಣ 350 ಅಲ್ಲ ಅದು 350 350 ಅದೇ 350 450 ಫೈನಲಿ ವಿ ಗಾಟ್ ಡ್ರೆಸ್ ಗಾಯ್ಸ್ ಎಲ್ಲ ಕಡೆ ಸ್ಕ್ಯಾಮು ಗಾಯ್ಸ್ ನೋಡಿ. ಅಣ್ಣ ಇವಾಗ ಎಷ್ಟೊಬ್ರು ಸ್ಕ್ಯಾಮ್ ಮಾಡಿಬಿಟ್ಟಿದ್ದಾರೆ. ಐ ಮೀನ್ ಅದೇ ಥರ ಬಂದು ಕಾಸು ಕೊಡ್ತೀನಿ ಅಂತ ಏನೋ ಮಾಡಿರೋದು. ಹುಷಾರಾಗಿದ್ದಾರೆ. ಬಿ ಅವೇರ್ ಆಫ್ ದಟ್ ಆಲ್. ಅಲ್ಲ ಅವನ್ ಯಾರೋ ಕಾಸು ಕೊಡ್ತೀನಿ ಅಂದ್ಬಿಟ್ಟು 2 ನಿಮಿಷ ಬರ್ತೀನಿ ಅಂತ ಹೋದವನು ಅದೇ ಬೇಡವಾ? ಏನ್ ಮಾಡ್ತೀಯ? ಎಲ್ಲ ಡೀಸೆಂಟ್ ಸ್ಕ್ಯಾಮರ್ಸ್ ಹಾಕ್ಬಿಡಿ. ಅವ್ರು ಮತ್ತೆ ಡೀಸೆಂಟ್ ಆಗಿರ್ತಾರೆ ಅಫಿಷಿಯಲ್ ಆಗಿ ಅವರೇ ಸ್ಕ್ಯಾಮ್ ಮಾಡೋದು. ಗಾಯ್ಸ್ ನೋಡಿ, ಇದೇ ಗವಿ ಮಠ. ಬಟ್ಟೆ ಒಳಗಡೆ ಬಂಡೆ ಒಳಗಡೆ ಮಾಡಿರೋದಂತೆ ಹೋಗಿ ದೇವ್ರಿರೋದು. ಮಸೀದು. ವಾವ್ ಗಾಯ್ಸ್, ವಾಟ್ ಇಂಟ್ರೆಸ್ಟಿಂಗ್. ನೋಡಿ ಬಂಡೆ ಒಳಗಡೆ ಮಾಡಿರೋದು. ಅಮೇಜಿಂಗ್ ಗೈಸ್. ಬಂದು ಯಾರು ಬೇಕಂದ್ರೆ ಅಡುಗೆ ಮಾಡ್ಕೊಬೋದು. ಓಕೆ, ತಿನ್ನೋದಕ್ಕೆ ಅಲ್ಲಿ ಶೆಡ್ ಎಲ್ಲ ವ್ಯವಸ್ಥೆ ಇದೆ. ಎಲ್ಲ ಊಟಕ್ಕೆ ರೂಮ್ ಗೀಮ್ ಎಲ್ಲ ವ್ಯವಸ್ಥೆ ಎಲ್ಲ ಇದೆ. ಗೈಸ್ ಇಲ್ಲೇ ನೋಡಿ, ಆಟ ಆಡೋದಕ್ಕೆ ಕುಕಿಂಗ್ ಮಾಡೋಕ್ಕಾಗಿರ್ಬೋದು, ಮಕ್ಳಿಗೆ ಆಟ ಆಡೋದು, ರೂಮ್ಸು, ವಾಶ್ರೂಮ್ಸು ಎಲ್ಲ ಥರ ಅವೈಲಬಲ್ ಇದೆ ಇಲ್ಲಿ. ಆ್ಯಂಡ್ ಗೈಸ್ ಅಲ್ಲಿ ಒಂದು ಸಾಲು ಬರೋದ ತಿಮ್ಮಕ್ಕ ಪಾರ್ಕ್ ಅಂತ ಹೋಗಿತ್ತು, ಅದು ಕೂಡ ಮಸ್ತಾಗಿದೆ. ಸಾಲು ಬರ್ದ ತಿಮ್ಮಕ್ಕ ಯಾರು ಗೊತ್ತಿಲ್ಲ ಹೇಳ್ರಿ. ಯಾರು ಗೊತ್ತಿಲ್ಲ ಇಲ್ಲಿ ಸಾಲು ಮಾಡೋದ ತಿಮ್ಮಕ್ಕ. ಸಾವಿರಾರು ಮರ ನೆಟ್ಟಿರೋಂಥವ್ರು ಅವರು. ನೋಡೋಣ ಇವಾಗ ಅಂತವೇ ಬ್ಯಾಕ್ ಟು ಬ್ಯಾಂಗ್ಳೂರ್ ಹೋಗ್ತಾ ಏನಾದ್ರು ಟೈಮ್ ಇದೆ ವಿಸಿಟ್ ಮಾಡ್ತೀವಿ. ಗೈಸ್ ಫೈನಲಿ ಬಾಣಾವರ ರೀಚು. ನೋಡ್ಬೋದು ಲೊಕೇಶನು. ಏನದು? ಗವಿ ಮಠ. ಗವಿ ಮಠ. ಸಿದ್ದಪ್ಪಾಜಿ ಇದ್ದಿದ್ದು, ಇವಾಗ ಮುಸ್ಲಿಮ್ಸ್ ಅವ್ರು ಇದ್ದಾರೆ. ಓಕೆ ಸಿದ್ದಪ್ಪಾಜಿ ಅವ್ರು ಗೈಸ್ ಗವಿ ಮಠ ಸಿದ್ದಪ್ಪಾಜಿ ಅವ್ರದ್ದು. ಬ್ಯೂಟಿಫುಲ್ ಲೊಕೇಶನ್ ಗೈಸ್. ನೋಡಿ ಅದೆಲ್ಲ ಪನ್ನೀರ್ ಫಾರ್ಮು. ಪನ್ನೀರೆಲ್ಲ ಬೆಳೀತಾರಲ್ಲಿ. ಗೈಸ್ ನೋಡಿ ಇದೆಲ್ಲ ಕಂಪ್ಲೀಟ್ ಸಿಟಿ. ಅದು ಆ ಸೈಡ್ ಇರೋದು ಪೇಟೆ, ಈ ಕಡೆ ಇರೋದೇನು ಅಟ್ಟಿನ ಇದು? ಈ ಆ ಸೈಡ್ ಕಡೆ ಆ ಹೋಯ್ತು, ಕಡೆ ಹಿಂದೆ ಅಟ್ಟಿ ಹೋಯ್ತು. ಇಲ್ಲಿ ಒಳಗಡೆ ಕೋಟೆ ಇದೆ. ಕೋಟೆ. ರಾಜರು ಎಲ್ಲ ಬಾಳಿದ್ರಲ್ಲ ಆ ಕಾಲದಲ್ಲಿ, ಹಾಂ, ಅದ್ರದ್ದು ಕೋಟೆ ಇದೆ. ತುಂಬಾ ಹಿಸ್ಟಾರಿಕಲ್ ಪ್ಲೇಸ್ ಇರೋಂಥ ಕೋಟೆ ಇದು. ಆ ಟೈಮಲ್ಲಿ ರಾಜರು ಆಳ್ತಿರೋಂಥ ಟೈಮಲ್ಲಿ ಪ್ಲೇಸ್ ನೋಡಿ ಯಾವ ಲೆವೆಲ್ಗೆ ಡೆವಲಪ್ ಆಗಿ ಚೇಂಜಸ್ ಆಗಿದೆ. ಗೈಸ್ ಇಲ್ಲ, ಇದು ಕಂಪ್ಲೀಟ್ ಕೋಟೆ. ಇದು ಕೋಟೆ ಏರಿಯಾ. ಇದು ಕೋಟೆ ಏರಿಯಾ ಇದು. ಇನ್ನು ಕೋಟೆ ಆ ಕಡೆ ದೊಡ್ಡ ದೊಡ್ಡ ಕಾಂಪೌಂಡು ದೊಡ್ಡದಾಗ ಆಗೋ ಆ ಕಾಲದಲ್ಲೆಲ್ಲ ಇದು ಮಾಡ್ತಾ ಇದ್ರಲ್ಲ ದೊಡ್ಡದಾಗೆ. ಯಾರು ಒಳಗಡೆನೆ ಬರ್ಬಾರ್ದು. ಅಮೇಜಿಂಗ್ ಗೈಸ್. ಅಂದ್ರೆ ನೋಡಿ ಇಲ್ಲಿ ಯಾರಿಗೂ ಮೇಂಟೈನ್ ಮಾಡಕ್ ಬರ್ತಾ ಇಲ್ಲ. ಎಲ್ಲ ನೋಡ್ರಿ ಕಸ ಗಿಸ ಹಾಕೊಂಡು ಸ್ವಲ್ಪ ನೀಟಾಗಿ ಇಟ್ಕೊಂಡ್ರೆ ಎಲ್ಲ ಹಾಳು ಮಾಡ್ಬಿಟ್ಟಿದ್ದಾರೆ ಗೈಸ್. ಎಲ್ಲ ಹಾಳ್ ನೋಡಿ ಮಾಡ್ಬಿಟ್ಟಿದ್ದಾರೆ. ಲುಕ್ ಅಟ್ ದಟ್. ಸಾವಿರಾರು ಹಳೆಯ ವರ್ಷದ ಗೋಡೆಗಳು ನೋಡಿ. ಇದೆಲ್ಲ ನೋಡ್ಬೋದು. ಕಂಪ್ಲೀಟ್ ಕೋಟೆ ಏನು ಹೊಡೆದೋಗಿದೆ. ಸೊ ಇದೆಲ್ಲ ಅವಾಗಿನ ಕಾಲದಲ್ಲಿ ಚಾಲುಕ್ಯ ಹೊಯ್ಸಳ ಅವರು ಅವಾಗಿನ ಕಾಲದಲ್ಲಿ ಇದನ್ನ ಸ್ಟೋರೇಜ್ ಐಟಮ್ ಇಕ್ಕಾಗಲಿ ಇಲ್ಲ ಮಿಲಿಟರಿ ಐಟಮ್ ಇಕ್ಕಾಗಲಿ ಯೂಸ್ ಮಾಡ್ತಾ ಇದ್ದಂಥ ಒಂದು ಕೋಟೆ ಇದು. ಸೊ ನೋಡಿ ಯಾವ ಥರ ಆಗಿದೆ ಇವಾಗ ಸ್ಥಿತಿ. ಕಂಪ್ಲೀಟ್ ಡೆಮಾಲಿಷ್ ಆಗಿದೆ ಗೈಸ್. ಫುಲ್ಲು ಇವಾಗ ನೋಡಿ ಯಾವ ಥರ ಇದೆ. ಬಿಕಾಸ್ ನೀವು 1220 ಇಸ್ವಿ, ಆ ಇಸ್ವಿಲಿ ಹೊಯ್ಸಳದಲ್ಲಿ ಹೊಯ್ಸಳದವರು ಇಬ್ಬರು ರೂಲ್ ಮಾಡಿರುವಂಥ ಒಂದು ಜಾಗ ಇದು. ಕೋಟೆ ನೋಡ್ಬೋದು. ಕಲ್ಲು ನೋಡಿ, ಅವಾಗಿನ ಕಾಲದಲ್ಲಿ ಕಲ್ಲು ಎಷ್ಟು ವಾಲ್ಸು, ಅಷ್ಟು ದೊಡ್ಡ ಕಲ್ಲನ್ನ ಮೇಲೆ ತಗೊಂಡೋಗಿ ಜೋಡಿಸಿ ಇಕ್ಕಿ ಯಾವ ಲೆವೆಲ್ಗೆ ಇಕ್ಕಿದ್ದಾರೆ, ಅಷ್ಟು ಕ್ಲೀನಾಗಿ ಇಕ್ಕಿದ್ದಾರೆ ಗೈಸ್. ನೋಡ್ಬೋದು ಕಲ್ದಸ್ ಒಂದೊಂದು ವಾಲ್ನು ನೋಡ್ಬೋದು. ಇವತ್ತಿಗೂ ಅಷ್ಟು ಸಾವಿರಾರು ವರ್ಷ ಆದ್ರೂ ಇವತ್ತಿಗೂ ಹೆಂಗೆ ನಿಂತಿದೆ ನೋಡಿ. ಇಟ್ಸ್ ಅಮೇಜಿಂಗ್, ಜಸ್ಟ್ ಮೈಂಡ್ ಬ್ಲೋಯಿಂಗ್ ಗೈಸ್. ಹಂಗೆ ನೆಕ್ಸ್ಟ್ ತೋರಿಸ್ತೀವಿ. ಈ ಸಾಕಷ್ಟು ಹಿಸ್ಟಾರಿಕ್ ಪ್ಲೇಸಸ್ ಇದೆ. ಸೊ ಮುಂದೆ ಹೋಗ್ತಾ ಹೋಗ್ತಾ 1 by 1 ತೋರಿಸ್ತೀವಿ. ಯಾ ಲೆಟ್ಸ್ ಗೋ. ಸೊ ಗೈಸ್ ನೋಡಿ ಎಂಥ ಒಂದು ಟೂರಿಸ್ಟ್ ಪ್ಲೇಸ್, ಇತಿಹಾಸ ಇರೋವಂಥ ಪ್ಲೇಸು ಹೆಂಗಿದೆ ನೋಡಿ ಜಾಗ. ಸೊ ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ ಇಲ್ಲಿ. ಸೊ ಚೆನ್ನಾಗಿ ಎಲ್ಲ ಮೇಂಟೈನ್ ಮಾಡಿದ್ರೆ ಪ್ಲೇಸ್ ಎಲ್ಲ ಮಸ್ತಾಗಿರುತ್ತೆ. ಸೊ ಬಟ್ ಏನಿಲ್ಲ ಸರ್, ಅದನ್ನ ಕರೆಕ್ಟಾಗಿ ಇವಾಗ ಇರೋದನ್ನೇ ಉಳಿಸ್ಕೊಂಡು ಹೋಗ್ರಿ ಅಂದ್ರು ಅದನ್ನೂ ಉಳಿಸ್ಕೊಂಡು ಹೋಗಲ್ಲ ಅಂತ ಇದು. ಈ ಗೋಡೆ ಬಂದ್ಬಿಟ್ಟು ಯಾವ ಲೆವೆಲಲ್ಲಿ ಇದೆ ನೋಡಿ ಗೈಸ್. ಒಂದೊಂದು ಕಲ್ಲು ಅಷ್ಟು ದೊಡ್ಡದಾಗಿದೆ. ಸೊ ಸಾವಿರಾರು ವರ್ಷ ಆಗಿದ್ರು ಇವತ್ತಿಗೂ ಈ ಕೋಟೆ ಗೋಡೆ ಅಷ್ಟು ಸ್ಟ್ರಾಂಗ್ ಆಗಿ ನಿಂತಿದೆ. ಅಮೇಜಿಂಗ್.
ಇದೆಲ್ಲ ಕೋಟೆ ಏರಿಯಾನೇ ಕಂಪ್ಲೀಟು. ನೋಡಿ ಅಲ್ಲಿ ಇವಾಗ ಚೌಟ್ರಿ ಆಗಿದೆ ಇಲ್ಲಿ. ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗಿದೆ ಇಲ್ಲಿ. ಸೊ ನೋಡಿ ಇಲ್ಲೊಂದು ಕೋಟೆ ಇದೆ. ಇದನ್ನೆಲ್ಲ ಆ ಕಾಲದಲ್ಲಿ ಜೋಡಿಸ್ಬೇಕಂದ್ರೆ ಎಷ್ಟು ಕಷ್ಟ ಆಗ್ಬಿಟ್ಟಿರ್ತಾರೆ ಹೇಳಿ. ಸುಹಾಸ್ ಕಲ್ದೋಗ್ಬಿಡ್ತಾರೆ ಸುಹಾಸ್ ಇದನ್ನೆಲ್ಲ ಜೋಡಿಸ್ಬೇಕಂದ್ರೆ. ಅವಾಗಿನ ಕಾಲದ ಆರ್ಕಿಟೆಕ್ಚರು ಇದು ನೆಕ್ಸ್ಟ್ ಲೆವೆಲ್ ಅನ್ಕೊಳ್ರಿ. ಇದೆಲ್ಲ ಹಳೆ ಕಾಲದ ಮನೆಗಳು, ಇದೆಲ್ಲ ಹಳೆ ಕಾಲದ ಮನೆಗಳು ನೋಡ್ಬೋದು ನೀವು. ನೋಡಿ ಇಲ್ಲೊಂದು ಮಸೀದಿ ಇದೆ. ಇದ್ಯಾವ ದೇವಸ್ಥಾನ? ಇದು ಶಿವನ್ ದೇವಸ್ಥಾನ ಅನ್ಕೊಂತೀನಿ. ಶಿವನ್ ದೇವಸ್ಥಾನ. ಹೌದು. ಬಾಣೇಶ್ವರ ಸ್ವಾಮಿ ದೇವಾಲಯ. ಹೌದು. ನೋಡಿ ಗೈಸ್, ದ ಪ್ಲೇಸ್ ಎಲ್ಲ ಹಳೆ ಬಿಲ್ಡಿಂಗ್, 100 ವರ್ಷ ಹಳೆ ಕಾಲದ ಬಿಲ್ಡಿಂಗ್ಸ್, ರಾಜರ ಕಾಲದ್ದು. ಒಂದೊಂದು ಜಾಗನ ನೋಡ್ತಾ ಇದ್ರೆ ಅವಾಗಿನ ಕಾಲದಲ್ಲಿ ಹೆಂಗಿತ್ತು ಅಂತ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳಕ್ಕಾಗಲ್ಲ. ಲಿಟ್ರಲಿ ಕ್ರೇಜಿ ಅನ್ಕೊಳ್ಳುತ್ತೆ. ಹೌದು, ಆ ಥರ ಒಂದು ಪ್ಲೇಸಸ್, ಇಂಟ್ರೆಸ್ಟಿಂಗ್ ಪ್ಲೇಸಸ್ ಅನ್ಕೊಳ್ಳಿ. ನೋಡಿ ಈ ಥರ ಒಂದು ಕ್ಲಾರಿಫೈಡ್ ಆಗಿರೋ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀವಿ. ಈ ತರ ಯಾರು ಹೇಳಲ್ಲ ಸರ್. ಅವರೆಲ್ಲ ಮೇಲ್ಮೇಲೆ ಹೇಳ್ಬಿಟ್ಟು ಹಂಗೆ ಹೋಗ್ತಾರೆ. ಸೊ ಇನ್ಫಾರ್ಮೇಶನ್ಗಾದ್ರೂ ನೀವು ಒಂದು ಲೈಕು, ಕಮೆಂಟು, ಸಬ್ಸ್ಕ್ರೈಬು ಎಲ್ಲ ಮಾಡ್ಕೊಳ್ಳಿ. ಅಪ್ಕಮಿಂಗಲ್ಲಿ ಇನ್ನೂ ಒಂದು ಸಾಕಷ್ಟು ಒಳ್ಳೊಳ್ಳೆ ಕಂಟೆಂಟ್ ಜೊತೆ ಬರ್ತೀವಿ. ನಿಮ್ಮ ಪ್ರೀತಿ ಸಪೋರ್ಟು ಅವಶ್ಯಕತೆ ಇದೆ. ಸೊ ಎಲ್ಲ ಇವಾಗಲೇ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಸದ್ಯಕ್ಕೆ ಬಾಣಾವರ ನೋಡ್ಕೊಂಡು ಎಂಜಾಯ್ ಮಾಡಿ. ಆಂಜನೇಯ ದೇವಸ್ಥಾನ. ಆವಾಗ ರಾಜರು ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ದಿದಂತೆ. ರಾಜರು ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ರಾ? ಹೋಗ್ಬೇಕಂದ್ರೆ ಇಲ್ಲಿ ಪೂಜೆ ಬಂದು. ಓಕೆ. ನೋಡಿ ಗೈಸ್, ಯುದ್ಧಾಗೆಲ್ಲ ಬರ್ಬೇಕಾದ್ರೆ ಅವಾಗ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ರಂತೆ ಅವಾಗಿನ ಕಾಲದಲ್ಲಿ ರಾಜರು. ನೋಡಿ ಗೈಸ್, ಗಾಳಿ ಆಂಜನೇಯ ದೇವಸ್ಥಾನ. ಹಳೇ ಕಾಲದ್ದು ಒಂದು ಶಿಲೆ, ಹಳೇ ಕಾಲದ್ದು ದೇವಸ್ಥಾನ ಇದೆಲ್ಲ. ನೋಡಿ 100,000 ವರ್ಷ ಹಳೇ ದೇವಸ್ಥಾನ. ಸಾಕಷ್ಟು ಜನ ಗೊತ್ತಿರಲ್ಲ ಇದೆಲ್ಲ. ನೋಡಿ ಗೈಸ್, ನೀವೇನಾದ್ರು ಇನ್ ಕೇಸ್ ಬಾಣಾವರ ಸೈಡ್ ಬಂದರೆ ಈ ಜಾಗನ ತಪ್ಪದೆ ಮರೀದಿರ ವಿಸಿಟ್ ಮಾಡಿ. ನೋಡಿ ಅಲ್ಲಿ ಗಾಳಿ ಆಂಜನೇಯ ದೇವಸ್ಥಾನ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ನೋಡೋರು. ಇದೆಲ್ಲ ನೋಡಿ ಗೈಸ್, ಹಳೇದೊಂದು ಇದು ಯಾವ ಥರ ಕೆತ್ತನೆ ಮಾಡಿದ್ದಾರೆ ನೋಡಿ. ಹೆಣ್ಣು ದೇವರು ಪ್ರೆಗ್ನೆನ್ಸಿ ಟೈಮಲ್ಲಿ ಅದೇ ಆ ಥರ ಪೋಸಲ್ಲಿ ಕೊಟ್ಟಿರೋದು. ಹೌದು, ಕರೆಕ್ಟಾಗಿ ಹೇಳ್ಗುರು. ಹೆಣ್ಣಿಗಿರೋ ತಾಕತ್ತು ಯಾರಿಗೂ ಇಲ್ಲ ಬೈ. ನೋಡಿ ಗೈಸ್, ಯಾವ ಥರ ಇದೆ, ಎಲ್ಲ ಸ್ಟ್ರಾಂಗ್ ಕಲ್ಗಳಿದು. ಕಲ್ಗಳು ಏನೇ ಹೇಳ್ರಿ, ನಮ್ಮ ಅವಾಗಿನ ಕಾಲದಲ್ಲಿ ಬೇರೆ ಲೆವೆಲ್ ಆಗಿದ್ರು ರಾಜರು. ಎಲ್ಲ ನ್ಯಾಚುರಲ್ ಆಗಿ, ಆರ್ಗ್ಯಾನಿಕ್ ಆಗಿ, ಯಾವುದೇ ಥರ ಸಿಮೆಂಟ್ ಇದೆಲ್ಲ ಏನು ಯೂಸ್ ಮಾಡ್ತಾ ಇರಲಿಲ್ಲ. ಎಲ್ಲ ನ್ಯಾಚುರಲ್ ಬಂಡೆ ಕಲ್ಲಲ್ಲಿ ಮಾಡ್ತಾ ಇದ್ರು. ದಟ್ ವಾಸ್ ಆ್ಯಕ್ಚುಲಿ ಅಮೇಝಿಂಗ್. ಸೊ ಬನ್ನಿ ಹಂಗೆ ಹೋಗ್ತಾ ಅಂತವೇ ತೋರಿಸ್ತೀರಿ. ಸೊ ನೋಡಿ ಗೈಸ್, ಇದು ಕೋಟೆ. ಆ ಸೈಡ್ ಇರೋದು ಬಂದ್ಬಿಟ್ಟು ಪೇಟೆ. ಆ ಕಡೆ ಹೊಂಟೋಯ್ತು. ಆ ಕಡೆ ಅಲ್ಲ, ನಮ್ಮ ವಿಲೇಜ್ ಸರೌಂಡಿಂಗ್. ಇವಾಗ ಒಳಗಡೆ ಇದು ಹಳ್ಳಿಗಳಿದೆಲ್ಲ ಕಂಪ್ಲೀಟ್ ಆಗಿ. ಗೈಸ್ ಕ್ಯಾನ್ ಸಿ ಬೆಂಗಳೂರಿಂದ. ಶ್ರೀಧರ್ ಫ್ರೆಂಡು. ಹ್ಞೂ ಅಮ್ಮ, ಚೆನ್ನಾಗಿದ್ದೇವೆ. ಹೌದೌದು ಗೈಸ್. ನೋಡಿ ಇಲ್ಲೇ ಅವ್ರ ಮನೆ ಮುಂದೆನೇ ಒಂದು ದೇವಸ್ಥಾನ ಇದೆ, ಶ್ರೀ ಕೋಲಾಪುರದಮ್ಮ ದೇವಿ ಸನ್ನಿಧಿ ಅಂತ. ನೋಡಿ ಅಲ್ಲಿ ತೇರು ಮಸ್ತ್ ಗೈಸ್, ಮನೆ ಮುಂದೆನೇ ತೇರು. ಬ್ಯೂಟಿಫುಲ್ ಆಗಿದೆ ಅನ್ಕೊಳ್ಳಿ. ಇಲ್ಲಿ ಎಲ್ಲ ಮನೇಲೂ ಅಂಗಡಿಗಳು ಹಾಕೊಂಡಿರ್ತಾರೆ. ನೋಡಿ ಇಲ್ಲಿ ಸಂಡೇ ಸ್ಪೆಷಲ್ ಇವತ್ತು ಒಳ್ಳೆ ಚಿಕನ್ ಮಾಡ್ತಾ ಇದ್ದಾರೆ. ಎಲ್ಲ ನಾಟಿ ಕೋಳಿ ಗೈಸ್. ಇಲ್ಲಿ ಹಳ್ಳಿ ಜೀವನ ನೆಕ್ಸ್ಟ್ ಲೆವೆಲ್, ಬ್ಯೂಟಿಫುಲ್ ಆಗಿರುತ್ತೆ. ನೋಡಿ ಎಲ್ಲ ಗಿಡಗೆ ಔಷಧಿ ಹೊಡಿತಾ ಇದ್ದಾರೆ. ತೆಂಗಿನ ಗಿಡ, ಅಡಿಕೆ ಗಿಡ, ಎಲ್ಲ ಥರ ಗಿಡ ಬೆಳೆದಿದ್ದಾರೆ ಗೈಸ್. ನೋಡಿ ನೀರಿನ ತೊಟ್ಟಿ ಕೂಡ ಇರುತ್ತೆ ಈ ಥರ. ಇದು ನೋಡಿರ್ಬೋದು ನೀವು, ಹಳೆಯ ಕಾಲದ ಇದು, ಹಳೆ ಮೆಮೊರಿ ನೋಡಿ ಸರ್.
ಕ್ರೇಜಿ ಅಂದ್ಕೊಳ್ಳಿ. ಅಲ್ಲಿ ಜೀವನ ಬೆಸ್ಟ್, ಯಾವ ಥರನೂ ಇರಲ್ಲ, ಎಲ್ಲ ನ್ಯಾಚುರಲ್ಲು. ಮಹಾಪ್ರಭು ನೀವೇನಿಲ್ಲಿ ಗೈಸ್ ನೋಡಿ ಏನು ಕ್ಯೂಟ್ ಆಗಿದೆ. ಈ ಗೈಸ್ ಸೈಗಾಗಿದೆ ಇದು. ಇದು ಗುದ್ದು ಬಿಡುತ್ತೆ ಅನ್ಸುತ್ತೆ. ಬಾ ಬಾ ನೋಡಿ ಗೈಸ್, ಅಲ್ಲೊಂದೆರಡಿದೆ. ಬಾರೋ ಬಿಳಿಯ. ಎಷ್ಟು ಒಂದು ತಿಂಗಳ? ಸೂಪರ್. ಹೆಸರು ಮೈಂಡಿಗೆ ಹೋಗ್ತಲ್ಲ. ಮನಸ್ವಿ. ಹಾಯ್. ನೋಡಿ ಗಾಯ್ಸ್, ಫುಲ್ ಎಳ್ನೀರು ತೋಟ. ಕೈ ಮುಟ್ಟಿದ್ರೆ ಎಳ್ನೀರು ಸಿಕ್ಬಿಡುತ್ತೆ. ಹಂಗೆ ಕ್ಲೈವಾಗಿ ಕಿತ್ಬೇಕು, ಕುಡಿತಾ ಇರಬೇಕು. ಎಲ್ಲ ಆರ್ಗ್ಯಾನಿಕ್ಕು ಗಾಯ್ಸ್. ಒಳ್ಳೆ ಪ್ಲೇಸ್ ಎಲ್ಲ ನ್ಯಾಚುರಲ್ಲು. ಒಂದು ಆರ್ಗ್ಯಾನಿಕ್ ಆಗಿ ಮರ ಜೊತೆ ತಿಂದಿರೋದು ನೋಡಿ. ಈ ಥರ ತಿಂತಾ ಇದ್ರೆ ಸ್ವರ್ಗಕ್ಕೆ ನನ್ನ ಮೂರೇಗೇನು. ಇದೆಲ್ಲ ಏನಕ್ಕೆ ಹಿಂಗೆ ಪ್ಲಾಸ್ಟಿಕ್ ಕವರ್ ತರ ಇರೋದು? ಇದು ಕವರ್ ಅಲ್ಲ, ಅದು ಒಂದು ಬೆಳೆ ಬೆಳ್ದಿರ್ತಾರೆ ಮಚ್ಚಿ. ಓಕೆ. ಆ ಬೆಳೆ ಬೆಳ್ದಿಯೋದಕ್ಕೆ ಒಂದು ಪೊಸಿಷನ್ ಬೇಕಲ್ಲ. ಇವಾಗ ಏನೇ ಒಂದು ಇದಾಕಿದ್ರು ಅದಕ್ಕೆ ಮಳೆಗೆ ಏನೋ ಕ್ರಿಮಿ ಕೀಟ ಏನು ಬರ್ದಿರೇ ಇರ್ಲಿ ಅಂದ್ಬಿಟ್ಟು ಕವರ್ ಒಳಗಡೆ ಉಣ್ತಾರೆ. ಓಕೆ. ಕವರ್ ಒಳಗಡೆಯಿಂದ ಉಣ್ದಾಗ ಫಾರ್ ಎಕ್ಸಾಂಪಲ್ ಆ ಕಡೆ ಅಲ್ಲಿ ಪಪಾಯ ಗಿಡ ಇದೆ. ಪಪಾಯ ಗಿಡನು ಹಂಗೆ ಬೆಳೆಸೋದು ಬಿಟ್ರೆ ಬೇರೆ ಟೊಮೊಟೊ ಸೇಫ್ಟಿ ಪರ್ಪಸ್ಸಿಗೆ ಯೂಸ್ ಮಾಡೋದು ಅಷ್ಟೇ. ಅದು ಶಾಕ್ ಅದು ಏನಿದು ಒಂಥರ ಡಿಫ್ರೆಂಟ್ ಆಗಿದೆ ಅಂತ. ಸೊ ನೋಡಿ ಈ ತರ ಅದು ಒಂದು ಗಿಡನ ಏನಿಲ್ಲ, ಮಣ್ಣಲ್ಲಿ ಕರ್ಗೋಗ್ಬಿಡುತ್ತೆ ಅದು. ಓಕೆ. ಸೊ ಸೇಫ್ಟಿ ಪರ್ಪಸ್ ಆ ಪೊಸಿಷನ್ ಕರೆಕ್ಟ್ ಆಗಿ ಕುತ್ಕೊಬೇಕಂತ ಹಿಂಗೆ ಹಾಕ್ತಾರೆ. ಹೌದು, ಕ್ರಾಸ್ ಆಗ್ಬಾರ್ದು, ಬೆಂಡ್ ಆಗ್ಬಾರ್ದು ಗಿಡಗಳು. ಆ ವಿಚಾರಕ್ಕೆ ಇದ್ ಮಾಡ್ತಾರೆ. ಲವ್ಲಿ ಲವ್ಲಿ ಗಾಯ್ಸ್. ಹಿಂಗೆಲ್ಲ ಮಾಡಬಾರ್ದು. ಎಷ್ಟು ಲೀಟ್ರ್ ಬರುತ್ತೆ? 5 ರೂಪಾಯಿಗೆ? 5 ರೂಪಾಯಿಗೆ ಒಂದು 25 ಲೀಟರ್ ಮೇಲೆ ಬರುತ್ತೆ ಸರ್. ಹಾಕು. ಪ್ರವೀಣ ಅಂತ ಹುಡುಗ ಇಲ್ಲೇ ಬಾಣಾವರದಲ್ಲಿ ಇರೋದು. ಪ್ರವೀಣ, ಇದು ಯಾವಾಗಿಂದ ನೀರೆಲ್ಲ ಎಲ್ಲಿವರೆಗೂ ಬಂದಿತ್ತು? ಅಲ್ಲಿವರೆಗೂ ಇತ್ತು ಮಚ್ಚಿ. ಎಲ್ಲಿವರೆಗೂ? ಹೌದಾ? ಯಾರೋ ನೋಡೋ ಇಲ್ಲಿ. ಪ್ರವೀಣ ಹೇಳಿ, ಇವಾಗ ನಿನ್ ಹೆಸರೇನು? ಪ್ರವೀಣ ಅಲ್ಲ? ಎಷ್ಟನೇ ಕ್ಲಾಸ್ ಓದ್ತಾ ಇರೋದು? 8. ನಿಮ್ಮೂರಲ್ಲಿ ಏನೇನು ಫೇಮಸ್ ಪ್ರವೀಣ? ಗೈಸ್, ಪ್ರವೀಣ ಅಂತ ಬಾಣಾವರದಲ್ಲಿರೋದು. ಸೊ ನನಗೆ ತುಂಬಾ ಲೈಕ್ ಆದ ಪ್ರವೀಣ. ನೋಡಿ, ಹೊಡಿರಿ ಹ್ಯಾಂಡಲ್, ಶೇಕ್ ಹ್ಯಾಂಡ್ ಹೊಡಿರಿ ಬೈಯಾಗೆ, ಪ್ರವೀಣ್ ಬೈಗೆ ಜೈ. ಬಾಣಾವರದಲ್ಲಿ ಏನೇ ಬೇಕಂದ್ರು ಪ್ರವೀಣ ಇದಾನೆ, ನಿಮ್ಗೆ ಎಲ್ಲಾ ಗೈಡ್ ಮಾಡ್ತಾನೆ. ಹಾಯ್ ಹೇಳ್ಬಿಡು ಪ್ರವೀಣ. ಇವಾಗ ಹೇಳು ನಿಮ್ಮ ಊರ್ ಬಗ್ಗೆ ನಮ್ಗೆ ತಿಳಿಸ್ಕೊಡು. ಏನ್ ಫೇಮಸ್ ಬಾಣಾವರಲ್ಲಿ? ಕೋಟೆ. ಕೋಟೆ ಫೇಮಸ್. ಮತ್ತೆ ರೇಸ್ ಹೊಡಿತಾರೆ, ಎತ್ತಿಂಗಾಡಿ. ಇದು ಮೀನೆಲ್ಲ ಯಾವಾಗ ಹಿಡಿಯೋದು? ಅದು ನೀರು ಅಲ್ಲಿವರೆಗೂ ಬಂದಿತ್ತಂತಲ್ಲ, ಅದು ಯಾವಾಗ? ಅದು ಏನಾಗಿತ್ತು? ಸೈಕ್ಲೋನ್ ಅಣ್ಣ, ಅದು 2023 ಬಂದಿತ್ತು ಅಣ್ಣ. ಅಲ್ಲಿ ಮಳೆ ಬಂದಾಗ ತುಂಬಿತ್ತು. ಏನಕ್ಕೆ ಮಳೆ ಬಂದಾಗ ತುಂಬಲ್ವಾ ಕೆರೆ ಎಲ್ಲ? ತುಂಬಿತ್ತು, ಕರೆಕ್ಟ್. ಓಕೆ. ಐ ಮೀನ್ ಏನೋ ಸುನಾಮಿ ತರ ಎಲ್ಲ ಬಂತು ಅಂತ ಹೇಳ್ತಾ ಇದ್ರು. 27 ಕೆರೆ ತುಂಬಾ ಹರಿದು ಹೋಗ್ಲಿಲ್ವಲ್ಲ? ಸಮುದ್ರ ಹಿಂದೆ ಇಲ್ವಾ? ಹೇಳ ಅದ್ನೆಲ್ಲವ. ಅಲ್ಲಿ ಕೃಷ್ಣ ಸಮುದ್ರ ಹತ್ರ ಹೇಮಗಿರಿಯಲ್ಲಿ. ಹಂಗಾಗಿ ಅದು ಇದಾಗಿದ್ದು. ಸೊ ಗೈಸ್ ನೋಡ್ಬೋದು, ಎಲ್ಲ ಇವಾಗ ಡಿನ್ನರ್ ಕುತ್ಕೊಂಡಿದ್ದೀವಿ. ಸೊ ಮುದ್ದೆ, ನಾಟಿ ಕೋಳಿ ಸಾರು ಜೊತೆಗೆ ಬೋಟಿ, ಒಳ್ಳೆ ಊಟ ರೆಡಿ ಇದೆ. ಸೊ ಎಸ್, ನಾವು ತಿಂದ್ಬಿಟ್ಟು ನಾಳೆ ಬೆಳಿಗ್ಗೆ ಸಿಗ್ತೀವಿ ನಿಮಗೆ. ಗುಡ್ ನೈಟ್. ನೋಡಿದ್ರಲ್ಲ, ಇದ್ರ ಮಾರನೇ ದಿನ ಅಲ್ಲೇ ಮೀನು ಇಟ್ಕೊಂಡು ಸುಟ್ಕೊಂಡು ತಿಂದು ಬಹಳಷ್ಟು ಎಂಜಾಯ್ಮೆಂಟು, ಸಾಕಷ್ಟು ಮಜಾ ಮಾಡಿದ್ದೀವಿ. ಸೊ ಈ ವ್ಲಾಗ್ನ ನೋಡಬೇಕಂದ್ರೆ ನೆಕ್ಸ್ಟ್ ಅಪ್ಲೋಡ್ ಆಗುತ್ತೆ. ವ್ಲಾಗ್ನ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಯ್.